ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಈ ಒಂದು ವಾರದ ಕಿಚ್ಚನ ಪಂಚಾಯತ್ ಸಿಕ್ಕಾಪಡೆ ಕೆಲಸ ಇದೆ. ಸಾಟರ್ಡೆ ಎಪಿಸೋಡ್ ನ ಫುಲ್ ಉದ್ದಕ್ಕೂ ಸಹ ಮಾಸ್ ಕ್ಲಾಸ್ ಇರುತ್ತೆ. ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಮಾತಾಡೋಂತ ವಿಚಾರಗಳಿದೆ. ಮೊದಲಿಗೆ ಸುದೀಪ್ ಸರ್ ಮಾತಾಡೋಂತ ವಿಚಾರ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ. ಈ ಒಂದು ವಾರ ಕಂಪ್ಲೀಟ್ ಆಗಿ ಒಂದಲ್ಲ ಎರಡಲ್ಲ ಕಂಪ್ಲೀಟ್ ಎಪಿಸೋಡ್ಸ್ ಫುಲ್ ಎಲ್ಲೋ ಒಂದು ಜಾಗದ ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ಇವರಿಬ್ರು ಸಹ ಒಬ್ಬರ ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ಕೊಳ್ಳೋದಾಗಿರ್ಬೋದು, ಜಗಳ ಮಾಡ್ಕೊಳ್ಳೋದಾಗಿರ್ಬೋದು ಕಂಟಿನ್ಯೂಸ್ ನಡ್ಕೊಳ್ತಾನೆ ಬಂದಿದೆ. ಸೊ ಈ ಒಂದು ವಾರ ಇವರ ಒಂದು ಜಗಳಕ್ಕೆ ಎಕ್ಸ್ಪೆಷಲಿ ಬಾತ್ರೂಮ್ ನಲ್ಲಿ ಏನಾಯ್ತು, ಯಾರ ಕಡೆಯಿಂದ ರಿಯಾಕ್ಷನ್ ಇತ್ತು, ಯಾರ ಕಡೆಯಿಂದ ಪ್ರವೋಕ್ ಆಯ್ತು ಅಂತ ವಿಟಿನ ನಾನು ಕೇಳಿ ಹಾಕ್ಸ್ಕೊತೀನಿ ಅಂತ ಅಶ್ವಿನಿ ಗೌಡರು ಈಗಾಗಲೇ ಹೇಳಿದ್ದಾರೆ. ಸೊ ನೋಡ್ಬೇಕು ಯಾವ ಒಂದು ವಿಟಿಯಲ್ಲಿ ಅಶ್ವಿನಿ ಗೌಡ ಅವರು ಹೀರೋ ಆಗ್ತಾರ ಇಲ್ಲ ಝೀರೋ ಆಗ್ತಾರ ಅಂತ ಎಲ್ಲ ವಿಷಯಗಳಿಗೂ ಗೊತ್ತಾಗೋಗುತ್ತೆ. ಅಂಡ್ ನೆಕ್ಸ್ಟ್ ಕಿಚ್ಚನ ಪಂಚಾಯತ್ ಅಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಅಂತ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲೇ ನಮ್ಗೆ ಅರ್ಥ ಆಗೋಗುತ್ತೆ ಈ ಒಂದು ವಾರ ಇಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಅಂತ. ಅಂಡ್ ಇದರ ಮಧ್ಯೆ ಇಲ್ಲಿ ನಮ್ಗೆ ಧ್ರುವಂತ್ ಅವ್ರಿಗೂ ಸಹ ಕ್ಲಾಸ್ ಇರುವಂತ ಸಾಧ್ಯತೆ ತುಂಬಾ ಇದೆ. ಯಾಕೆ ಅಂದ್ರೆ ಧ್ರುವಂತ್ ಅವರು ಕೆಲವೊಂದು ಪದ ಬಳಕೆಗಳಲ್ಲಿ ರಕ್ಷಿತಾ ಶೆಟ್ಟಿ ಅಥವಾ ಗಿಲ್ಲಿ ವಿಚಾರದಲ್ಲಿ ಮಾತಾಡುವಂತ ಪದ ಬಳಕೆಗಳು ತುಂಬಾ ರಾಂಗ್ ವೇ ಅಲ್ಲಿ ಮಾತಾಡಿದ್ರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಿನ್ನ ವಂಶದ ಕೂಡ ಸಿಕ್ಕಾಪಟ್ಟೆ ಗಲೀಜಿದ್ರ, ಸ್ವಚ್ಛತೆಯನ್ನ ಫಸ್ಟ್ ಹೋಗಿ ಅಲ್ಲುಚ್ಕೊಂಡು ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಜಗಳದ ಮಧ್ಯೆ ಹೇಳಿದಾಗಿರ್ಬೋದು. ಅಂಡ್ ನಿನ್ನೆ ಕಳಪೆ ಮತ್ತು ಉತ್ತಮ ಒಂದು ಪ್ರೋಸೆಸ್ ನಲ್ಲಿ ಶಟಾಪ್ ಅಂತ ಹೇಳಿದಾಗಿರ್ಬೋದು. ಕೆಲವೊಂದು ಪದ ಬಳಕೆಗಳು ಅಲ್ಲಾಗಿ ಮಿಸ್ ಆಗಿದೆ. ಸೊ ಧ್ರುವಂತ್ ಅವ್ರಿಗೂ ಸಹ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ಇರಬಹುದು. ಅಂಡ್ ಎಕ್ಸ್ಪೆಷಲಿ ನಿನ್ನೆ ಗಲೀಜು ಅನ್ನೋ ಪದಕ್ಕೆ ಇಲ್ಲ ಅಂದ್ರೆ ಏನು ನಾನ್ಸೆನ್ಸ್ ಆತರ ಇದೆಲ್ಲ ರಿಯಾಕ್ಷನ್ಸ್ ಕೊಟ್ರಲ್ಲ, ಅದಕ್ಕೆ ಸ್ವಲ್ಪ ಕ್ಲಾಸ್ ತಗೊಳ್ಬಹುದು ಅಂತ ಹೇಳ್ಬೋದು. ಅಂಡ್ ಮೈನ್ ಆಗಿ ಇವತ್ತಿನ ಕಿಚ್ಚನ ಪಂಚಾಯತ್ ಅಲ್ಲಿ ಉಸ್ತುವಾರಿ ರಾಶಿಕಾ ಅವರಿಗೆ ಅಂಡ್ ಉಸ್ತುವಾರಿ ಅಶ್ವಿನಿ ಅವರಿಗೆ ಸಹ ಪ್ರಶ್ನೆ ಮಾಡುವಂತ ಸಾಧ್ಯ ಎಲ್ಲ ಸಹ ಇದೆ. ಯಾಕೆ ಅಂದ್ರೆ ಒಂದು ಕೊನೆಯ ಕ್ಯಾಪ್ಟನ್ಸಿ ಅಂತ ಬಂದಾಗ ಅಂಡ್ ಬಿಗ್ ಬಾಸ್ ಮನೆಯ ಮೊದಲನೇ ಫೈನಲಿಸ್ಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಇಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಒಂದು ಉಸ್ತುವಾರಿನ ಮಾಡ್ಬೇಕಾಗುತ್ತೆ. ಬಟ್ ಅಲ್ಲಿ ಉಸ್ತುವಾರಿಯಾಗಿ ಸ್ವಲ್ಪ ಎಡವಟ್ಟು ಮಾಡಿದ್ರು ರಾಶಿಕಾ ಅನ್ನೋ ಒಂದು ಪ್ರಶ್ನೆ ಸಹ ಬಂದಿದೆ. ಅದ್ರ ಕುರಿತಾಗಿ ಈಗಾಗಲೇ ವಿಟಿಯನ್ನ ಸಹ ಬಿಗ್ ಬಾಸ್ ಪ್ಲೇ ಮಾಡಿ ತೋರಿಸಿದ್ದಾರೆ. ಆ ಒಂದು ವಿಚಾರಕ್ಕೆ ರಾಶಿಕಾ ಅವ್ರಿಗೆ ಪ್ರಶ್ನೆ ಮಾಡಬಹುದು, ಏನ್ ಮಾಡ್ತಾ ಇದೀನಿ ನೀವು ಅಂತ ಕೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಮತ್ತೆ ಜಗಳ ಪ್ರಾರಂಭ ಆಗೋದಕ್ಕೆ ಮೊದಲ ಸ್ಥಾನ ಏನು ಅಂದ್ರೆ ಇಲ್ಲಿ ಧ್ರುವಂತ್ ಅವ್ರು ಏನಿದ್ದಾರೆ ಅವರು ನೀರನ್ನ ತುಂಬಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಬಟ್ಟೆಲಿದ್ದ ನೀರನ್ನು ಸಹ ಅಲ್ಲಿ ಹಾಕ್ತಾ ಇದ್ರು. ಅದೇ ವಿಚಾರಕ್ಕೆ ಆಕ್ಚುಲಿ ಮೊದಲು ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರು ನಾನು ಸರಿಯಾದಂತ ರೀತಿಯಲ್ಲಿ ನೋಡಿದೀನಿ, ನಿನಗೆ ಉಸ್ತುವಾರಿ ಮಾಡಕ್ ಬಂದಿಲ್ಲ, ನೀನೇ ಸರಿ ಇಲ್ಲ ಅಂತ ವಾದ ಮಾಡಿದ್ರಲ್ಲ. ಮೇ ಬಿ ಆ ಒಂದು ಉಸ್ತುವಾರಿ ಕುರಿತಾಗಿ ಸಹ ಪ್ರಶ್ನೆ ಮಾಡಬಹುದು. ನಿಜವಾಗ್ಲೂ ಅಶ್ವಿನಿ ಗೌಡ ನೀವು ಸರಿಯಾದಂತ ರೀತಿಯಲ್ಲಿ ಅಲ್ಲಿ ನೋಡಿದ್ರ ಧ್ರುವಂತರು ಅವ್ರ ಶರ್ಟ್ ಅಲ್ಲಿ ಇದ್ದಂತ ನೀರನ್ನ ಹಾಕ್ಲೇ ಇಲ್ವಾ ಅನ್ನೋದು ಪ್ರಶ್ನೆ ಸಹ ಮಾಡಬಹುದು. ಇನ್ ಕೇಸ್ ಏನಾದ್ರೂ ಆ ಒಂದು ವಿಟಿ ಸಹ ಪ್ಲೇ ಮಾಡಿ ತೋರಿಸಿದ್ರೆ ಅಶ್ವಿನಿ ಗೌಡರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ಬಿಡುತ್ತೆ ಈ ಒಂದು ಎಪಿಸೋಡ್ ನಲ್ಲಿ. ಬಟ್ ಅಷ್ಟರ ಮಟ್ಟಿಗೆ ವಿಟಿ ಎಲ್ಲ ಪ್ಲೇ ಮಾಡಿ ತೋರ್ಸೋದಕ್ಕೆ ಹೋಗೋದಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನೋಡ್ಬೇಕು ಯಾವ ತರ ಇರುತ್ತೆ ಅಂತ. ಅಂಡ್ ಈ ಒಂದು ವಾರದ ಕಳಪೆ ಮತ್ತು ಉತ್ತಮ ಪ್ರೋಸೆಸ್ ನ ಕುರಿತಾಗಿ ಸಹ ಮಾತಾಡಬಹುದು. ಯಾಕೆಂದ್ರೆ ಕಳಪೆ ಮತ್ತು ಉತ್ತಮ ಪ್ರೋಸೆಸ್ ಇಷ್ಟು ವಾರಗಳ ಸಹ ಅಷ್ಟೊಂದು ಇಂಟೆನ್ಸಿವ್ ಆಗಿ ಪದ ಬಳಕೆಗಳಾಗಿರ್ಬೋದು, ಜಗಳಗಳಾಗಿರ್ಬೋದು ಆಗ್ತಾ ಇರ್ಲಿಲ್ಲ. ಬಟ್ ಈ ಒಂದು ವಾರದ ಕಳಪೆ ಮತ್ತು ಉತ್ತಮ ಪ್ರೋಸೆಸ್ ನಲ್ಲಿ ಸಿಕ್ಕಾಪಟ್ಟೆ ಪದ ಬಳಕೆಗಳು ಜಗಳ ಆಗಿರೋದ್ರಿಂದ ಅದರ ಕುರಿತಾಗಿ ಸಹ ಪ್ರಶ್ನೆ ಮಾಡುವಂತ ಎಲ್ಲಾ ವಿಚಾರ ಸಹ ಇದೆ. ಅಂಡ್ ಈಗಾಗಲೇ ರಿಲೀಸ್ ಆಗಿರುವಂತ ಒಂದು ಪ್ರೋಮೋದಲ್ಲಿ ಇಂಟೆನ್ಸಿವ್ ಆಗಿ ಕಾಂಪಿಟೇಟಿವ್ ಆಗಿ ಸಾಕ್ತಾರಂತ ಈ ಒಂದು ಬಿಗ್ ಬಾಸ್ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದ್ಯಾರು, ಹೊರಗೆ ಹೋಗೋದ್ಯಾರು ಅಂತ ಸಹ ಪ್ರಶ್ನೆ ಮಾಡಿದ್ದಾರೆ. ಸೊ ಈ ಒಂದು ವಾರ ಎಲಿಮಿನೇಷನ್ ಅಂತ ಪ್ರೋಸೆಸ್ ಏನಿದೆ ಅದು ಸಹ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಂದ ಇರುತ್ತೆ. ಯಾಕೆ ಅಂದ್ರೆ ಟಾಪ್ ಕಂಟೆಸ್ಟೆಂಟ್ ಯಾರು ಸಹ ಇಲ್ಲಿ ನಾಮಿನೇಷನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅವರ ಫೇವರೇಟ್ ಕಂಟೆಸ್ಟೆಂಟ್ ಇಲ್ಲದೆ ಇರುವಾಗ ಯಾರಿಗೆಲ್ಲ ವೋಟ್ ಮಾಡಿದ್ರೆ ಅಂತ ಯಾರು ಸಹ ಗೆಸ್ ಮಾಡಕ್ ಆಗೋದಿಲ್ಲ. ಅಂಡ್ ವೋಟಿಂಗ್ ಪೋಲ್ಸ್ ಅಂತ ನೋಡ್ಕೊಂಡಾಗ ಸಹ ಸೆಕೆಂಡ್ ವೋಟಿಂಗ್ ಪೋಲ್ಸ್ ಮೇಲೆ ಕೆಳಗೆ ಆಗಿದೆ. ಸೊ ಇಲ್ಲಿ ಯಾರು ಹೋದ್ರು ಸಹ ನಾವು ಶಾಕ್ ಬೀಳುವಂತ ವಿಚಾರನೇ ಇಲ್ಲ. ಯಾರು ಬೇಕಾದ್ರೂ ಈ ಒಂದು ವಾರ ಎಲಿಮಿನೇಷನ್ ಹೊರಗಡೆ ಬರ್ಬೋದು. ಸೊ ಸದ್ಯಕ್ಕಾದ್ರೆ ಇರುವಂತ ಅಪ್ಡೇಟ್ ನ ಪ್ರಕಾರ ಈ 3 ಜನಕ್ಕೆ ಕ್ಲಾಸ್ ಅಂತ 100% ಇರುತ್ತೆ. ನೆಕ್ಸ್ಟ್ ನನಗೆ ಅಪ್ಡೇಟ್ ಬಂದಿದ ಪ್ರಕಾರ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.